ನಮಸ್ಕಾರ, ನನ್ನ ಹೆಸರು ಲತಾ. ನಾನು ಈಶಾ ಫೌಂಡೇಶನ್ ವಾಲಂಟಿಯರ್ ಇಲ್ಲಿ ಬೆಂಗಳೂರಿಂದ. ಸೊ ಈಶಾ ಆಫರ್ಸ್ ಡಿಫ್ರೆಂಟ್ ಪ್ರೋಗ್ರಾಮ್ಸ್. ಅಂದರೆ ದೇರ್ ಆರ್ ಸ್ವಲ್ಪ ಫ್ರೀ ಪ್ರೋಗ್ರಾಮ್ಸ್ ಇದೆ, ಉಪಯೋಗ, ಆಮೇಲೆ ಇವಾಗ ಮಿರಕಲ್ ಆಫ್ ಮೈಂಡ್ ಅಂತ ಲಾಂಚ್ ಮಾಡಿದ್ದೀವಿ, ಈಶಾ ಕ್ರಿಯಾ ಅಂತ ಇದೆ. ಆ್ಯಂಡ್ ದೆನ್ ವಿ ಹ್ಯಾವ್ ಶಾಂಭವಿ ಬಂದು 7 ದಿವಸ ಕೋರ್ಸ್ ಥರ ಇರುತ್ತೆ, ಆಮೇಲೆ ಅವರು ಪ್ರಾಕ್ಟೀಸ್ ಮಾಡಬಹುದು. ಆ್ಯಂಡ್ ದೆನ್ ವಿ ಹ್ಯಾವ್ ಶೂನ್ಯ, ವಿಚ್ ಇಸ್ 15 minutes ಆಫ್ ನಾನ್ ಡೂಯಿಂಗ್ ಅಂತ ಒಂದು ಸ್ಮಾಲ್ ಮೆಡಿಟೇಷನ್ನು. ಅದು ದಿನ 2 ಸರಿ ಮಾಡ್ತೀವಿ. ಅದು ಬಂದು ಇಟ್ ಹ್ಯಾಪನ್ಸ್ ಇನ್ ಆಶ್ರಮ್. ಪ್ರೋಗ್ರಾಮ್ಸ್ ಎಲ್ಲ ಆಶ್ರಮಲ್ಲಾಗುತ್ತೆ. ಶಾಂಭವಿ ಬಂದು ಇಲ್ಲೇ ಬೆಂಗಳೂರಲ್ಲೇ ಆಗುತ್ತೆ. ಅಲ್ಲ, ಸೊ ಫಾರ್ ಶಾಂಭವಿ ವಿ ಚಾರ್ಜ್ ಇನ್ ಡಿಫ್ರೆಂಟ್ ಪ್ಲೇಸಸ್. ಲೈಕ್ ನಮ್ಮ ಕೊಯಂಬತ್ತೂರಲ್ಲಿ ನಾವು ಭಾಳ ಜನಕ್ಕೆ ಹೇಳ್ಕೊಡ್ತೀವಿ, ಅಲ್ಲಿ ಚಾರ್ಜ್ ಮಾಡಲ್ಲ. ಊರಲ್ಲಿ ಮಾಡ್ತೀವಿ, ಬಟ್ ಊರಿಗೆ ಹೋಗ್ಬಿಟ್ಟು ಮಾಡ್ತೀವಿ. ಇಲ್ಲಿ ಬೆಂಗಳೂರಲ್ಲಿ ಮಾಡ್ತೀವಿ, ಚಾರ್ಜ್ ಮಾಡ್ತೀವಿ. ಯಾಕೆಂದರೆ ಹಾಲ್ ಸೆಟಪ್ಪು, ಡಿಫ್ರೆಂಟ್ ಕಾಸ್ಟ್ಸ್ ಆರ್ ದೇರ್. ಸೊ ಟು ಕೇಟರ್ ಟು ದ್ಯಾಟ್ ವಿ ಚಾರ್ಜ್ ದ ಪಾರ್ಟಿಸಿಪೆಂಟ್ಸ್. ಏನೇನು ಮೆಂಟಲ್ ಹೆಲ್ತ್ ಬೆನಿಫಿಟ್ಸ್ ಅಥವಾ ಫಿಸಿಕಲಿ ಏನೇನು ಬೆನಿಫಿಟ್ ಮಾಡುತ್ತೆ ಈ ಮೆಡಿಟೇಷನ್ಗಳನ್ನ ಮಾಡೋದ್ರಿಂದ? ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಸೊ ನಾನು 2011ಇಂದ ಮೆಡಿಟೇಷನ್ ಮಾಡ್ತಾಯಿದ್ದೀನಿ, ಸ್ಪೆಷಲಿ ಶಾಂಭವಿ. ಈ 2011 ಮುಂಚೆ ಐ ಆಮ್ ಅ ಟೀಚರ್. ನನ್ನ ಪ್ರೀ ಸ್ಕೂಲ್ ಇದೆ, ನಾನು ಪ್ರೀ ಸ್ಕೂಲಲ್ಲಿ ಓದಿಸ್ತೀನಿ, ಮತ್ತು ಸಾಯಂಕಾಲ ಕ್ಲಾಸಸ್ ಇರ್ತಾಯಿತ್ತು. ಸೊ ಥ್ರೂ ಔಟ್ ದ ಡೇ ಸ್ಪೆಂಡಿಂಗ್ ಟೈಮ್ ವಿತ್ ಚಿಲ್ಡ್ರನ್. ಗೊತ್ತಲ್ಲ, ಮಕ್ಕಳು ಭಾಳ ತೀಟೆ ಮಾಡ್ತಾರೆ, ಬಟ್ ಯು ಹ್ಯಾವ್ ಟು ಬಿ ಪೇಷಂಟ್ಲಿ ಅವ್ರನ್ನ ಹೇಳ್ಕೊಡ್ಬೇಕು. ಸೊ ಫುಲ್ ಡೇ ನಾನು ಪೇಷಂಟ್ಲಿ ಇರ್ತಾ ಇದ್ದೆ, ಬಟ್ ಮನೆಗೆ ಬಂದ ತಕ್ಷಣ ನನಗೆ ಭಾಳ ಸಿಟ್ಟು, ರೆಸ್ಟ್ಲೆಸ್ನೆಸ್, ಆ್ಯಜಿಟೇಷನ್ ಇರ್ತಾಯಿತ್ತು. ಆ್ಯಂಡ್ ನನ್ನ ಮಕ್ಕಳ ಹತ್ರನೇ ನಾನು ಮಾತಾಡ್ತಾ ಇರಲಿಲ್ಲ. ಸಾಯಂಕಾಲ ಆಗುವಷ್ಟೊತ್ತಲ್ಲಿ ಐ ಯೂಸ್ ಟು ಗೆಟ್ ಟಯರ್ಡ್ ಆ್ಯಂಡ್ ಫ್ರಸ್ಟ್ರೇಟೆಡ್. ಬಟ್ ಆಫ್ಟರ್ 2011, ಆಫ್ಟರ್ ಐ ಸ್ಟಾರ್ಟೆಡ್ ಡೂಯಿಂಗ್ ಪ್ರೋಗ್ರಾಮ್, ನನಗೊಂಥರ ಕಾಮ್ನೆಸ್ ಅಂತ ನನಗೆ ಅನಿಸ್ತು. ವಿದಿನ್ 1 month ಆಫ್ ಮೈ ಪ್ರಾಕ್ಟೀಸ್ ನಾನು ಕಾಮ್ ಆಗಿದ್ದೀನಿ, ನಾಟ್ ಜಸ್ಟ್ ಇನ್ ಮೈ ಕ್ಲಾಸ್ ಬಟ್ ಅಟ್ ಹೋಮ್ ಆಲ್ಸೋ. ಐ ಹ್ಯಾವ್ ಸ್ಟಾರ್ಟೆಡ್ ವೇಕಿಂಗ್ ಅಪ್ early in the morning. I get up at 4:30, 5 o'clock. Until 11:30 I am active. So tiredness illa. Mentally I am much more organized and calmer, focused. But it's not like earlier days, earlier ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಬೇಕಾಗಿತ್ತು, ರಾತ್ರಿ ಬೇಗ 9:30ಗೆ ಮಲಗ್ತಾ ಇದ್ದೆ, ಬೆಳಗ್ಗೆ 7 ಗಂಟೆಗೆ ಎದ್ದೊಳ್ತಾ ಇದ್ದೆ. ಸೊ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಆ ಥರ ನೋಡಿದ್ರೆ. ಸೊ ಜಸ್ಟ್ ಒನ್ ಪ್ರಾಕ್ಟೀಸ್ ವಿಚ್ ಇಸ್ ಓನ್ಲಿ ಫಾರ್ 30 minutes ಇನ್ ಅ ಡೇ, 21 minutes ಆಫ್ ಶಾಂಭವಿ ಕ್ಯಾನ್ ಚೇಂಜ್ ಎವ್ರಿಥಿಂಗ್ ವಿದಿನ್ ಯು ಆ್ಯಂಡ್ ದ ವೇ ವಿ ಡೀಲ್ ವಿತ್ ದ ಔಟ್ಸೈಡ್ ವರ್ಲ್ಡ್. ಸೊ ಅದು ನಾನು ನೋಡಿರೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.